ಏಪ್ರಿಲ್ 19 ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಗದಗದ ಊರಿನ ಯಲ್ಲಪ್ಪ ಎನ್ನುವ ವ್ಯಕ್ತಿ 3 ದಿನಗಳ ಹಿಂದೆ ಬಿದ್ದು ತಲೆಗೆ ಪೆಟ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯದ ರಸ್ತೆ ಬದಿಯಲ್ಲಿ ಬಿದ್ದಿದ್ದರು. ಇದನ್ನು ಗಮನಿಸಿದ ಹೋಟೆಲ್ ಉದ್ಯಮಿಯಾದ ಯಜ್ಞೇಶ್ ಆಚಾರ್ಯರವರು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿದರು. ಚಿಕಿತ್ಸೆ ನಂತರ ಆರೋಗ್ಯದಲ್ಲಿ ಚೇತರಿಸಿಕೊಂಡಿರುವ ಯಲ್ಲಪ್ಪ ಎಂಬ ವ್ಯಕ್ತಿಯು ಶಬರಿ ಮಂಟಪದ ಹತ್ತಿರ ಆಶ್ರಯ ಪಡೆಯುತ್ತಿದ್ದರು. ಇದನ್ನು ಕಂಡ ನಿಖಿಲ್ ಲಾಡ್ಜಿನ ಮಾಲಕರಾದ ವೆಂಕಟೇಶ್ ಎಸ್ಸಿರವರು ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ರವಿ ಕಕ್ಕೆಪದವರಲ್ಲಿ ತಿಳಿಸಿದರು. ರವಿ ಕಕ್ಕೆಪದವು ಅವರನ್ನು ಕರೆದುಕೊಂಡು ಬಂದು ವಿಚಾರಿಸಿದಾಗ, ನಾನು ಗದಗಿನವ, ನನಗೆ 4 ಜನ ಮಕ್ಕಳಿದ್ದು ಅವರು ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿರುವ ಕಾರಣ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೈಲಿನ ಮುಖಾಂತರ ಇಲ್ಲಿಗೆ ಬಂದು ತಲುಪಿದ್ದೇನೆ, ನನ್ನನ್ನು ಊರಿಗೆ ಕಳುಹಿಸಿಕೊಡುವಂತೆ ಕೇಳಿಕೊಂಡರು. ರವಿ ಕಕ್ಕೆಪದವರವರು ಊಟ ಮಾಡಿಸಿ ಮತ್ತು ಕಟ್ಟಿಂಗ್ ಶೇವಿಂಗ್ ಮಾಡಿ ಸ್ನಾನ ಮಾಡಿಸಿದರು. ಸ್ಥಳೀಯರಾದ ಸೋಮಶೇಖರ್ರವರು ಕಟ್ಟಿಂಗ್ ಶೇವಿಂಗ್ ಉಚಿತವಾಗಿ ಮಾಡಿಸಿದರು. ಹೊಸ ಬಟ್ಟೆಯನ್ನು ನೀಡಿ ಸಣ್ಣ ಪುಟ್ಟ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ಮಾಡಿಸಿ, ಹಾಗೆ ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕ ಸಂಘದ ಸದಸ್ಯರಾಗಿರುವ ಹೇಮಂತ್ರವರು ಅವರನ್ನು ಕರೆದುಕೊಂಡು ಹೋಗಲು ಸಹಕರಿಸಿದ್ದರು. ಈ ಸಂದರ್ಭದಲ್ಲಿ ಅವರ ಬಳಿ ಮನೆಯ ವಿಳಾಸ ಹೇಳಿದರೆ ಮಕ್ಕಳಿಗೆ ಅವಮಾನವಾಗಬಹುದೆಂದು ಸ್ಥಳೀಯ ವಿಳಾಸವನ್ನು ಕೊಡದೆ ನನಗೆ ಗದಗಕ್ಕೆ ಕಳುಹಿಸಿಕೊಡಿ ಎಂದು ವಿನಂತಿಸಿಕೊಂಡರು. ರವಿ ಕಕ್ಕೆಪದವರವರು ವಿನಂತಿಸಿಕೊಳ್ಳುವುದೇನೆಂದರೆ, ತಂದೆ ತಾಯಿಯನ್ನ ದೇವರಂತೆ ಪೂಜಿಸಬೇಕು. ಊಟ ಹಾಗೂ ತಿಂಡಿಯನ್ನ ಹೋಟೆಲ್ ವಿಘ್ನೇಶ್ ಮಾಲಕರಾದ ಪದ್ಮಯ್ಯ ಜಡಿಮನೆ ಕೊಟ್ಟು ಸಹಕರಿಸಿದರು. ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಯಲ್ಲಪ್ಪ ಎಂಬ ವ್ಯಕ್ತಿಯನ್ನು ರಕ್ಷಿಸಿ 3 ದಿನಗಳಿಂದ ಊಟ ವಸತಿ ನೀಡಿ ಗದಗ ಜಿಲ್ಲೆಯ ಪಂಚಾಯತ್ ರವರಿಗೆ ತಿಳಿಸಿದಾಗ ಅವರ ಮಕ್ಕಳ ಫೋನ್ ನಂಬರನ್ನು ನೀಡಿದ್ದರು. ಮಕ್ಕಳಿಗೆ ಫೋನ್ ಮಾಡಿದಾಗ ತಂದೆಯನ್ನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೆಂಡತಿ ಮತ್ತು ಮಗ ಬಂದು ಕರೆದುಕೊಂಡು ಹೋದರು. ಯಲ್ಲಪ್ಪರವರ ಹೆಂಡತಿ ಮತ್ತು ಮಗ ಮಾತನಾಡಿ, ನಮ್ಮ ತಂದೆಯನ್ನು ಹುಡುಕಿಕೊಟ್ಟದ್ದಕ್ಕೆ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಜಗದಲ್ಲಿ ಮಕ್ಕಳಿಲ್ಲ, ಏನಿಲ್ಲ ಹಂಗೆ ನಾವು ದವಾಖಾನೆ ತೋರಿಸ್ತೀವಿ. ಫೋನ್ ಹಚ್ಚಿದಾಗ ಮನೆಗೆ ಬಂದು ಹೇಳಿದ್ರು. ಮನೆಗೆ ಬಂದು ಹೇಳಿದ ನಾವು ಈ ಕಡೆ ಬಸ್ಸಿಗೆ ಬಂದು ಈ ಕಡೆ ಕರ್ಕೊಂಡು ಹೋಗ್ತಾರೆ. ಆ ಜಗಳೆಲ್ಲ ಏನಿಲ್ಲ ಮೇಡಮ್, ಹಂಗೆ ಕಾರ್ಯಕ್ರಮ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು, ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು, ಈ ಸೀಮೆಗೆ ಶಿವ ನೀಡಿದ ವರವೋ. ಅದಕ್ಕೆ ಹೇಳುದು, ಎಲ್ಲರೂ ತಂದೆ ಚಂದಾಗಿ ಮನೆಯಲ್ಲಿ ಸಾಕಿ ವಯಸ್ಸಾಗಿ ಅಂತ ಹೇಳಿ ಹೊರಗೆ ಬಿಡ್ಲಿಕ್ಕೆ ಹೋಗಬೇಡಿ. ನಾವು ಈಗಾಗಲೇ ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥಾಶ್ರಮ ಮಾಡಬೇಕಂತೇಳಿ ಎಷ್ಟೋ ಜನ ಇಲ್ಲಿ ಬರ್ತಾರೆ. ಆದರೆ ನಮ್ಗೆ ಇಲ್ಲೊಂದು ನಾವು ಈಗ ರೆಡಿ ಮಾಡಲಿಕ್ಕೆ, ಆದರೆ ಅನಾಥರು ಯಾರು ನಿಜ ಆಗಲ್ಲ. ಯಾಕಂದರೆ ಅವರ ಮಕ್ಕಳೇ 3 ಜನ ಇರುವಾಗ ಅವರು ಅನಾಥರಲ್ಲ.